ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರಾ? ಹಾಗಿದ್ರೆ ಈ ಒಂದು ದಾಖಲೆ ಇಲ್ಲದಿದ್ದರೆ ನಿಮ್ಮ ರಿಜಿಸ್ಟ್ರೇಷನ್ ಕೂಡ ಪೂರ್ತಿ ಆಗಲ್ಲ. ಹಾಗಿದ್ರೆ ಯಾವುದು ಈ ದಾಖಲೆ ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಒಬ್ಬರ ಆಸ್ತಿಯನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮತ್ಯಾರೋ ಮಾರಾಟ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇಂತಹ ಭೂ ವಿವಾದಗಳಿಗೆ ಮತ್ತು ಬೇನಾಮಿ ಆಸ್ತಿ ವ್ಯವಹಾರಗಳಿಗೆ ಶಾಶ್ವತವಾಗಿ ಮುಕ್ತಿಯನ್ನು ನೀಡೋದಕ್ಕೆ ಸರ್ಕಾರ ಇದೀಗ ಈ ನಿಯಮವನ್ನು ಕೈಗೊಂಡಿದೆ. ಸೊ ಏನಪ್ಪ ನಿಯಮ ಅಂತ ಹೇಳಿದರೆ, ಮೊದಲನೇದಾಗಿ ಡಿಜಿಟಲ್ ಐಡೆಂಟಿಟಿ ಬೇಕು. ಆಸ್ತಿ ನೋಂದಣಿ ವೇಳೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ನೀಡುವುದು ಈಗ ಕಡ್ಡಾಯವಾಗಿದೆ. ಇನ್ನು ನೋಂದಣಿ ಕಚೇರಿಯಲ್ಲಿ ಕೇವಲ ಫೋಟೋ ತೆಗೆಸಿಕೊಂಡ್ರೆ ಸಾಕಾಗಲ್ಲ. ಬೆರಳಚ್ಚು ಅಥವಾ ಕಣ್ಣಿನ ಪಾಪೆ ಸ್ಕ್ಯಾನ್ ಮಾಡುವ ಮೂಲಕ ನಿಮ್ಮ ನೈಜತೆಯನ್ನು ನೀವು ದೃಢೀಕರಿಸಲೇಬೇಕಾಗ್ತದೆ. ಇನ್ನು ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಮತ್ತು ಅರ್ಜಿಯ ಸ್ಥಿತಿ ತಿಳಿಯಲು ಈಗ ಆನ್ಲೈನ್ ವ್ಯವಸ್ಥೆ ಇನ್ನಷ್ಟು ಕೂಡ ಇಂಪ್ರೂವ್ ಆಗಿರುವಂಥದ್ದು. ಸೊ ಹಾಗಾಗಿ ಆಸ್ತಿ ಒಂದು ವೇಳೆ ಉಡುಗೊರೆ ಅಥವಾ ಕೋರ್ಟ್ ಆದೇಶದ ಮೂಲಕ ಸಿಕ್ಕಿದ್ರೆ ಅದಕ್ಕೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಕೂಡ ನೀವು ಇಟ್ಕೊಳ್ಳುವುದು ಪ್ರಮುಖ ಆಗಿರ್ತದೆ. ಹಾಗಾಗಿ ಆಸ್ತಿ ನೋಂದಣಿಗೆ ಹೋಗುವ ಮುನ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಅನ್ನ ಲಿಂಕ್ ಆಗಿದೆಯಾ ಮತ್ತು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಂತ ಹೇಳಿ ಖಚಿತಪಡಿಸಿಕೊಳ್ಳಿ. ಬಯೋಮೆಟ್ರಿಕ್ ಸಮಯದಲ್ಲಿ ತಾಂತ್ರಿಕ ತೊಂದರೆ ತಪ್ಪಿಸಲು ನೋಂದಣಿ ಕಚೇರಿಗೆ ಹೋಗುವ ಕನಿಷ್ಠ 2 ದಿನ ಮುಂಚಿತವಾಗಿ ಆನ್ಲೈನ್ನಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸ್ಲಾಟ್ ಬುಕ್ ಮಾಡಿಕೊಳ್ಳುವುದು ಕೂಡ ಉತ್ತಮ. ಹಾಗಾಗಿ ನೀವು ಆಸ್ತಿ ನೋಂದಣಿ ಮಾಡುವುದಾದರೆ ಈ ಒಂದು ಕೆಲಸಗಳನ್ನು ನೀವು ಮೊದಲನೇದಾಗಿ ಮಾಡ್ಕೋಬೇಕಾಗ್ತದೆ. ಹೊಸ ನಿಯಮದ ಪ್ರಕಾರ ಆಧಾರ್ ಕಾರ್ಡ್ ಮತ್ತು ಬಯೋಮೆಟ್ರಿಕ್ ದೃಢೀಕರಣ ಇಲ್ಲದಿದ್ದರೆ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ಹಾಗಾಗಿ ನೀವು ಈ ನಿಯಮವನ್ನು ಮೊದಲು ಅನುಸರಿಸಬೇಕಾಗ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕನ್ನು ಕೊಡಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.